सतगुरुदेवರಿಗೆ जय। बंदी छोड़ कबीर साहेब रिगे जय। बंदी छोड़ गरीबदास महाराज रिगे जय। स्वामी रामदेवानंद गुरु महाराज रिगे जय। वागली सर्व संत रिगे जय। सर्व भक्त रिगे जय। धर्मी पुरुष रिगे जय। श्री काशी धाम के जय। श्री छुड़ानी धाम के जय। श्री करोंठा धाम के जय। श्री बरवला धाम के जय। सत साहेब कबीर दंडवतम गोविंद गुरु बंदो अविजन सोय तले वहे परनाम बिंदु नमो गोगे जय जय सतगुरु मेरे की जय जय सतगुरु मेरे की सदा साहिबी सुख से वसियो सतलोक के डेरे जय सतगुरु मेरे की जय जय सतगुरु मेरे की सदा साहिबी सुख से बसियो उस कमरपुरी के डेरे विकार नीर दुरी पोर सकल यदि साधो पोर सकल सब पर तेरी साहिबी सब पर तेरी साहिबी तुझे पर साहिब नाम ನಿರ್ವಿಕೋರ ಮಕ್ಕಳೇ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುವಿನ ಬಹಳ ಮಹತ್ವವಿದೆ. ಏಕೆಂದರೆ ಪರಮಾತ್ಮ ಬಂದು ಗುರು ರೂಪದಲ್ಲಿಯೇ ಲೀಲೆ ಮಾಡುತ್ತಿದ್ದರು. ಕಬೀರ್ ಸಾಹೇಬರು ಹೇಳುತ್ತಿದ್ದರು, ಗುರು ಸಮಾನ ನಹೀ ದಾತಾರೆ ಜಗ ಮೇ गुरु समान नहीं दाता गुरु समान नहीं दाता रे जग में गुरु समान नहीं दाता वस्तु अगोचर उदय सतगुरु ने दली बताई बात वस्तु अगोचर दे सतगुरु ने दली बताई बात काम करो कैद कर नारी लोभ का घाली नाता गुरु समान नहीं दाता रे जग में गुरु समान नहीं दाता गुरु समान नहीं काल करे सो आल ही कर ले खेर मिले ना साथा 84 में जाए पड़ोगे भोग तो अगे दिन रात गुरु समान नहीं दाता रे जग में गुरु समान नहीं दाता गुरु समान नहीं शब्द पुकारे पुकारे कहते हैं मुझ कर लो संतन साथ शब्द पुकारे पुकार कहते हैं कर लो संतन साथ सेवा बंदगी करो सतगुरु की मुकाल नवावे माथा गुरु समान नहीं दाता रे जग में गुरु समान नहीं दाता न कहे कबीर सुनो भाई धर्म में
सकन कट करन कटी जाता, कहे कबीर सुनो भाई धर्मन, सकन कर्म कटी जाता। पढ़ता खोल मिलो सतगुरु से, पहुंचो लोक सुना था, गुरु समान नहीं बात तारी जग में, गुरु समान नहीं दौलत। कहे कबीर सुनो भाई धर्मन, सकन कर्म कटी जाता है। कहे कबीर सुनो भाई धर्मन, सकन कर्म कटी जाता। पर्दा खोल मिलो सतगुरु से, पहुंचो लोक सुना था, गुरु समान नहीं तेरे जग में, ಗುರು ಸಮಾನ ಇದ್ದ. ಮಕ್ಕಳೇ, ಸದ್ಗುರು ಸ್ವತಃ ಪರಮಾತ್ಮನೇ ಆಗಿರುತ್ತಾರೆ. ಸದ್ಗುರು ಹೇಗೆ ಪ್ರಧಾನಮಂತ್ರಿಯ ಯಾರೋ ನೋಮಿನೇಟೆಡ್ ಇರುತ್ತಾನೆ, ಅವನ ಪ್ರತಿನಿಧಿ ಇರುತ್ತಾನೆ, ಅವನನ್ನು ಪ್ರಧಾನಮಂತ್ರಿ ಎಂದೇ ತಿಳಿಯಿರಿ. ಪ್ರಧಾನಮಂತ್ರಿ ಕಡೆಯಿಂದ ಪೂರ್ತಿ ಪವರ್ ಪಡೆದುಕೊಂಡು ಬಂದಿರುತ್ತಾನೆ. ಅವನ ಪ್ರತಿ ನೀವು ಸದ್ಗುರುಗೆ ಪರಮಾತ್ಮನಂತೆಯೇ ಆಸ್ಥೆ, ಶ್ರದ್ಧೆ, ಭಾವದಿಂದ ಕಾಣಬೇಕು. ವಸ್ತು ಅಗೋಬ್ಸರ್ ದೈಸತ್ ಗುಪ್ತ ವಸ್ತು ಹೇಳ್ತಾರೆ. ಸೋಹಂ ಗ್ರೀಂ ಸೋಹಂ ಸರ್ವದಂ ಜಗ್ಮೆಂಡಾಯೆ ಸ್ವಾರ ಸರ್ವದಂ ಗುಪ್ತ ಚುಪಾಯೆ. ಮತ್ತೆ ಹೇಳ್ತಾರೆ ಏನಂದ್ರೆ, ಕೋಟಿ ಜ್ಞಾನ ಹಮ್ ಜಗ್ಮ ಬಾಖ್ಯ, ಮೋಡ್ ಜ್ಞಾನ ಹಮ್ನ ಗುಪ್ತಿ ರಾಖ್ಯ. ಅಂದರೆ ಆ ಅಗೋಚರ ವಸ್ತುವನ್ನು ನಿಮಗೆ ಸದ್ಗುರು ನೀಡಿದ್ದಾರೆ. ಮತ್ತು ವಸ್ತು ಅಗೋಚರ ದೈ ಸದ್ಗುರುಲೆ ಬಲಿ ಬತಾಯಿ ಬಾತ, ಕಾಮ ಕ್ರೋಧ कैद कर डारे, ಲೋಭ ಕಡಾಲಿ ನಾಥ. ಗರೀಬ್ ದಾಸರು ಹೇಳುತ್ತಾರೆ ಏನಂದ್ರೆ, सतगुर मिले तो इच्छा में पद में पदे समाना, सल हंसा उस लोभ होता हूँ दो ಆದಿ ಎಂದರಸ್ಥ. ಇಲ್ಲಿ ಆ ಪರಮಾತ್ಮ ಹೇಳುತ್ತಾರೆ, ಕಾಮ್ ಕೋದ್ ಕೈದ್ ಕಂಡಾರೆ, ರೋಗಗಾದಿ ನಾಥ. ಇಚ್ಛೆಯನ್ನು ಕೊನೆಗೊಳಿಸಿದರು, ದುಶ್ಚಟಗಳನ್ನು ಬಿಡಿಸಿದರು ಮತ್ತು ಮಾಲೀಕನೆಡೆಗೆ ಹೊರಡಲು ಪ್ರೇರೇಪಿಸಿದರು. ಕಾಲ್ ಗರಸೋ ಹಾಲ್ ಈಗರಡೆ, ನಾಳೆ ಮಾಡುವುದನ್ನು ಈಗಲೇ ಅಂದರೆ ತಕ್ಷಣ. ಕರ್ಲೆ ಪೇರ್ಮಲ ಸಾಥ. ಮತ್ತೆ ಇಂತಹ ಅವಕಾಶ ದೊರಕಲ್ಲ. ಮತ್ತು ಸದ್ಗುರು ಇಂತಹ ಮಾನವ ಜನ್ಮ ಮತ್ತು ಕಲಿಯುಗದ ಈ ಸಮಯ ಮಧ್ಯಮ ಚರಣದ್ದು. ಮಕ್ಕಳೇ, ಈ ಅವಕಾಶ ಮತ್ತೆ ಸಿಗದು. ನೀವು ನಿಮ್ಮ ಅದೃಷ್ಟವನ್ನು ಹೊಗಳುತ್ತಾ ಇರಿ. ಕೋಟಿ ಕೋಟಿ ಧನ್ಯವಾದ ಮಾಡಿ ಆ ಪರಮಪಿತನಿಗೆ. ನೀವಂತೂ ಬಾಲಕರು, ನಿಮಗೆ ಅರಿವೇ ಇಲ್ಲ ಎಂತಹ ಅಮೂಲ್ಯವಾದ ವಸ್ತು ನಿಮಗೆ ಪ್ರಾಪ್ತವಾಗುವುದಿದೆ ಎಂದು. ನಿಮಗೀಗ ಕ್ರಮೇಣವಾಗಿ ಅರ್ಥವಾಗುವುದು ಮತ್ತು ಇಷ್ಟು ದೃಢರಾಗುವಿರಿ. ಅಂದರೆ, ಹೇ ಭಗವಂತ, ರಾತ್ರಿಯಲ್ಲೂ ಸಹ ಎದ್ದು ವಿಚಾರ ಮಾಡತೊಡಗುವಿರಿ. ನಿಮ್ಮ ಶರಣದಲ್ಲಿ ಬರದಿದ್ದರೆ ಎಂತಹ ಕಷ್ಟ ಅನುಭವಿಸಬೇಕಿತ್ತೋ ಏನೋ. ಹೇಳುತ್ತಾರೆ, ಕಾಲಗರಸೋ ಆಲಹಿ ಕರಲೆ ತೇರನಲ್ಲ ನಾಸಾತ, चौरासी में जाए पड़ोगे, भुगतोगे दिन रात, गुरु समान ಮಹಿಂದ ತಾರೆ ಜಗ. ಮಕ್ಕಳೇ, ನಿಮ್ಮದಂತೂ ಗೊತ್ತಿಲ್ಲ. ನಾನಂತೂ 100 ಸಲ ಓದಿದೆ, 1000 ಸಲ ಕೇಳಿಸಿದ್ದೇನೆ. ಈಗಲೂ ಸಹ ಕರಳು ಕಿತ್ತುಕೊಂಡು ಬರುತ್ತದೆ ಇದನ್ನು ಕೇಳಿದಾಗ. ಅಂದ್ರೆ, ಹೇ ಪರಮಾತ್ಮ, ಎಂತಹ ಭ್ರಮೆಯಲ್ಲಿದ್ದೆವು, ಎಂತಹ ಅತ್ಯಾಚಾರವಾಗುತ್ತಿತ್ತು ನಮ್ಮ ಜೊತೆ. ಅದಕ್ಕಾಗಿ ನಾನು ನಿಮ್ಮ ಹಿಂದೆ ಬೀಳುತ್ತಿದ್ದೇನೆ. ನೀವು ಅವರದ್ದೇ ಮಕ್ಕಳಾಗಿದ್ದೀರಿ. ದಾಸನು ಕೂಡ ನಿಮ್ಮಂತೆ ಭ್ರಮೆಯಲ್ಲಿದ್ದ. ಹುಡುಕಾಟವಿತ್ತು ಈ ದಾರಿಯದ್ದು, ಆದರೆ ಸಿಕ್ಕಿರಲಿಲ್ಲ. ಹಾಗಾಗಿ ಅದೇ ದಿನದಿಂದ ಪ್ರಯತ್ನಿಸುತ್ತಿದ್ದೆ. ಎಲ್ಲರಿಗೂ ಹೇಳಬೇಕು, ತಿಳಿಸಬೇಕು. ನಾಮ ನೀಡುವ ಆದೇಶವೂ ಸಹ ಇರಲಿಲ್ಲ. ಅದಕ್ಕಿಂತ ಮೊದಲು ಹಲವರಿಗೆ ತಿಳಿಸುತ್ತಿದ್ದೆ. ಗುರುಗಳಿಂದ ನಾಮ ಕೊಡಿಸುತ್ತಿದ್ದೆ. ಬಹಳ ಹಂಬಲವಿತ್ತು, ಏಕೆಂದರೆ ದೊಡ್ಡ ತಪ್ಪಾಗುತ್ತಿದೆ, ಅಮೂಲ್ಯ ಜೀವನ ನಷ್ಟವಾಗುತ್ತಿದೆ. ಈಗ ನೋಡಿ, ಒಂದೊಂದು ವಾಡಿ ಏನೇನು ಹೇಳುತ್ತವೆ, ನಮ್ಮನ್ನು ಏನು ಪ್ರೇರಣೆ ನೀಡುತ್ತವೆ. ಈ ಭಕ್ತಿಯನ್ನು ಮಾಡದಿದ್ದರೆ ಭಗವಂತ ಕಬೀರ್ ಸಾಹೇಬರದ್ದು. ಮತ್ತೆ ಏನು ಹೇಳುತ್ತಾರೆ, ಸಂಬಂಧ ಪುಗಾರೆ ಪುಗಾರೆ ಕೆಹತೆ
कर मोह संतन साथ। सेवा बंदगी करो सतगुरु की, मुकालिन वह बात। गुरु समान नहीं दाता रे जग, कहे कबीर सुनो भाई दरवन। सकल कर्म कटी जाता, पर्दा खोलंग दो सतगुरु से, पहुंचो लोक सुना था। गुरु समान नहीं दाता रे जग में, गुरु समान नहीं दाता। ಈಗ ಮಕ್ಕಳೇ, ಪರಮಾತ್ಮ ತಮ್ಮ ಪ್ರಿಯ ಆತ್ಮ ಧರ್ಮದಾಸರಿಗೆ ತಿಳಿಸುತ್ತಾರೆ. ಅವರ ಮಾಧ್ಯಮದಿಂದ ನಮಗೂ ಸಹ ಸಂಕೇತ ನೀಡುತ್ತಿದ್ದಾರೆ. ಪಡ್ದಾ ಖೋಲ್ ಮಿಲೋ ಸದ್ಗುರು ಸೆ, ಅಂದ್ರೆ ಯಾವುದೇ ಕಪಟ ಇಟ್ಟುಕೊಳ್ಳಬೇಡಿ. ಸದ್ಗುರುವಿನ ಜೊತೆ ಸೇರಿಕೊಂಡಾಗ ಪೂರ್ತಿ ಸ್ವಚ್ಛ ಪರಿಶುದ್ಧ ಆತ್ಮದಿಂದ ಮಾತನಾಡಿ. ಸ್ವಲ್ಪವೂ ತಲೆಹರಟೆ ಮಾಡಿದರೆ ಭಗವಂತ ಮನಿಸಿಕೊಳ್ಳುತ್ತಾನೆ. ಗುರು ಸೇ लगन कठिन तबाई, लगन लगे बिन काज न सरता। लगन लगे बिना काज न सरता, जीव पर न हो जाई गुरु से। लगन कठिन तबाई, जैसे पपैया प्यासा बूंद का, पिया पिया टेर लगाई। जैसे पपैया वो प्यासा बूंद का, पिया पिया टेर लगाई। प्यासे प्राण निकल जावे सिक, प्यासे प्राण निकल जावे सिक। और नीर ना भाई गुरु से, लगन कठिन है भाई। लगन लगे बिन काज न सरता। लगन लगे बिन काज न सरता, जी पगले हो जाई गुरु से। लगन कठिन है भाई। जैसे नरगा शब्द स्नेही, शब्द सुनन को जाई। जैसे मृगा शब्द स्नेही, शब्द सुनन को जाई। शब्द सुने और प्राण दान दे, शब्द सुने और प्राण दान दे। तन की रे सुध नाही गुरु से, लगन कठिन है भाई। लगन लगे बिन काज न सरता। लगन लगे बिन काज न सरता, जीव पर ले हो जाए गुरु के। लगन कठिन है भाई। जैसे सती चढ़ी सता पर, अपने पिया लो माई। अग्नि देख डरे नहीं मन में, पिया संग चढ़ जाई गुरु से। लगन कठिन है भाई। लगन लगे बिन काज न सरता। लगन लगे बिन काज न सरता, जीव पर ले हो जाई गुरु से। लगन कठिन है भाई। दो दल सन्मुख आन लड़े है, सूरा लेत लड़ाई। दो दल सम्मुख जब आन लड़े है, सूरवीर सूरा लेत लड़ाई। टोक टोक हो गिर धरती पे, टोक टोक हो गिर धरती पे। मैदान छोड़ ना जाई गुरु से। लगन कठिन है भाई। लगन लगे बिन काज न सरता। लगन लगे बिन काज न सरता, जीव पर ले हो जाई गुरु से। लगन कठिन है भाई। छोड़ो तन अपने की आशा,
निर्भय हो गुण गाई, छोड़ो तन अपने की आशा। निर्भय हो गुण गाई, कहे कबीर ऐसा हो हंसा, कहे कबीर ऐसा हो हंसा। सहज मिले सतगुरु आई, गुरु से लगे नए गठी भाई। ಮಕ್ಕಳೇ, ಇಷ್ಟೊಂದು ಅದ್ಭುತ ಆಶ್ಚರ್ಯಕರ ಪ್ರಮಾಣಗಳನ್ನು ನೀಡಿದ್ದಾರೆ ಮತ್ತು ಅಷ್ಟೊಂದು ಆಸಕ್ತಿ ನಿಮ್ಮಲ್ಲಿ ಮೂಡಿರಬೇಕು ಹೇಳುತ್ತಾರೆ. ಪರಮಾತ್ಮ ಹೇಳಿದ್ದಾರೆ, ಈಗ ಚಾತಕ ಒಂದು ಪಕ್ಷಿ ಆಗಿರುತ್ತದೆ. ಅದು ಕೇವಲ ಆಕಾಶದಿಂದ ಬೀಳುತ್ತಿರುವ ಹನಿಗಳ ನೀರನ್ನು ಕುಡಿಯುತ್ತದೆ. ಅದು ಸಿಕ್ಕರೆ ಮಾತ್ರ ಕುಡಿಯುತ್ತದೆ, ಬೇರೆ ಪೃಥ್ವಿಯ ಮೇಲೆ ಇರುವ ನೀರನ್ನು ಕುಡಿಯುವುದಿಲ್ಲ. ಬೇಕಾದರೆ ಸಾಯುತ್ತದೆ, ಆದರೆ ಕುಡಿಯುವುದಿಲ್ಲ. ಅದೇ ಪ್ರಕಾರ ನಿಮ್ಮ ಕಬೀರ ಭಗವಂತನ ಹೊರತು, ನಿಮ್ಮ ಗುರುಗಳ ಹೊರತು ಸ್ವಪ್ನದಲ್ಲಿಯೂ ಯಾರ ಇಚ್ಛೆ ಇರಬಾರದು. ಆಗ ತನ್ಮಯರಾದಿರಿ ಸದ್ಗುರುವಿನಲ್ಲಿ. ಮತ್ತೆ ಹೇಳುತ್ತಾರೆ, ಜೈಸೆ ಮೃಗ, ಅದರೊಳಗೆ ಕಿವಿಯ ವಿಕಾರ ಪ್ರಬಲವಾಗಿರುತ್ತದೆ. ಶಬ್ದವನ್ನು ಕೇಳಿ ತನ್ನಿಂತಾನೆ ಶಿಕಾರಿಯ ಬಳಿ ಹೋಗುತ್ತದೆ, ಬೇಕಾದರೆ ಸಾಯುತ್ತದೆ, ಆದರೆ ಹಿಂದೆ ಸರಿಯುವುದಿಲ್ಲ. ಇಲ್ಲಿ ಅದೇ ಪ್ರಕಾರ ಹೇಳುತ್ತಾರೆ, ದೋದಲ್ ಸಮ್ಮುಖ ಅನ್ನದ ಶೂರ್ವೀರ್ನೆ ಗಿಡಾಯಿ, ಅಂದರೆ ಪರಸ್ಪರ ಯುದ್ಧವಾಗುವಾಗ ಮೈದಾನದಲ್ಲಿ ನಿಂತು ಬಿಡುತ್ತಾರೆ ಸೈನಿಕರು. ಶೂರವೀರನು ಟೂಕ್ ಅಂದರೆ ತುಂಡು ತುಂಡಾಗಿ ಸಾಯುತ್ತಾನೆ, ಆದರೆ ಮೈದಾನ ಬಿಟ್ಟು ಹೋಗುವುದಿಲ್ಲ. ಅದೇ ಪ್ರಕಾರ ಇದು ಯುದ್ಧದ ಮೈದಾನವಾಗಿದೆ. ನಮ್ಮದು ಸಹ. ನಮ್ಮ ಯುದ್ಧ ಅಜ್ಞಾನ ಮತ್ತು ಜ್ಞಾನದಾಗಿದೆ, ಕಾಲ ರಾಕ್ಷಸ ಮತ್ತು ದಯಾಳನದ್ದಾಗಿದೆ. ಇದರಲ್ಲಿಯೂ ನಿಮ್ಮ ಶ್ರದ್ಧೆ ನಿಮ್ಮ ಪರಮಾತ್ಮನ ಕುರಿತು ಹಾಗಾದಾಗ ಮಾತ್ರ ಕೆಲಸವಾಗುತ್ತದೆ. ಹೇಗೆಂದ್ರೆ ಗೀತೆಯ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಹೇಳಿದ್ದಾನೆ, ಹೇ ಭಾರತ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವನ ಕೃಪೆಯಿಂದಲೇ ನೀನು ಪರಮ ಶಾಂತಿಗೆ, ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಆ ಪರಮಾತ್ಮ ಯಾರಾಗಿದ್ದಾರೆ? 8ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ ಏನಂದ್ರೆ, 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ತತ್ ಬ್ರಹ್ಮ ಎಂದು ನೀವು ಹೇಳಿದ್ದೀರಿ. ಅವನನ್ನು ತಿಳಿದ ಮೇಲೆ ಬೇರೆ ಪೂಜೆಗಳನ್ನು ಯಾರೂ ಮಾಡುವುದಿಲ್ಲ. ಕೇವಲ ಜನ್ಮ ಮರಣದಿಂದ ಬಿಡುಗಡೆಯನ್ನು ಬಯಸುತ್ತಾನೆ. ಆ ತತ್ ಬ್ರಹ್ಮ ಏನಾಗಿದೆ? 8ನೇ ಅಧ್ಯಾಯದ 3ರಲ್ಲಿ ಉತ್ತರ ಕೊಟ್ಟನು, ಅವನು ಪರಂ ಅಕ್ಷರ ಬ್ರಹ್ಮ ಎಂದು. ಆದ್ದರಿಂದ ಆ ಪರಂ ಅಕ್ಷರ ಬ್ರಹ್ಮನ ಶರಣದಲ್ಲಿ ಹೋಗಲು ಹೇಳಿದ್ದಾನೆ. ಹಾಗಾದ್ರೆ ಅವನು ಯಾರಾಗಿದ್ದಾನೆ? ಅದನ್ನು ಗರೀಬ್ದಾಸರು ಹೇಳಿದ್ದಾರೆ. ದಿಲೀಪ್ ಅನಂತ ಕೋಟಿ ಬ್ರಹ್ಮಂಡಿಕಾ ಏಕರತಿ ನಿವಾರ ಸಂಪೂರ್ಣ ಕಬೀರೆ ಕೊಟ್ಗೆ ಸಿರ್ದತ್ दिलीप सब पदवी के मूल है, सकल सिद्धि है तीर, दास गिरीब सत्पुरुष बदो अविगत कला कबीर. ಹೂ ಕಬೀರ್, ಆ ಕಬೀರ್ ಯಾರಾಗಿದ್ದಾನೆ? ಅವರದು ಸಹ ನಿರ್ಣಯ ನೀಡಿದ್ದಾರೆ. ಗಿರಿವ ಹಮಸ್ವಲ್ತಲ್ಲಿ ನಾನಕ್ ತಾಯಿರೇ ದಾದೋ ಉಪದೇಶ ದಿಯ ಕಬೀರ್. ಇವನು ಆ ಕಬೀರ್. ಹೊಯ್ ಧರ್ಮದಾಸರಿಗೆ ಸಿಕ್ಕರು. ಹೇಳುತ್ತಾರೆ ಹಮ್ ಸುಲ್ತಾನಿ ನಾನಕ್ ತಾರೆ, ನಮ್ಮನ್ನು ಗರೀಬ್ ದಾಸರು ಹೇಳುತ್ತಾರೆ, ನಮ್ಮೆಲ್ಲರನ್ನು ಅಬ್ರಾಹಿಂ ಸುಲ್ತಾನ್, ಬಾಬಾ ನಾನಕ್, ಸಂತ ದಾದುಗೆ ಯಾರು ಪಾರು ಮಾಡಿದರೋ ಅವರೇ ನಮ್ಮ ಸದ್ಗುರು ಆಗಿದ್ದಾರೆ. ಹಮ್ ಸುಲ್ತಾನಿ ನಾನಕ್ ತಾರೆ ದಬ್ದು ಬಹು ಭೇದ ನಿಪಾಯದ ಕಾಶಿ ಮಾಹಿ ಕಬೀರ್. ಆ ಕಾಶಿಯ ಧಾನಕ ನೇಕಾರ ಕಬೀರ ಅವರಾಗಿದ್ದಾರೆ, ಎಲ್ಲರ ಮಾಲೀಕ. ದಾದು ಅವರು ತಮ್ಮ ಗ್ರಂಥದಲ್ಲಿ ಪ್ರಮಾಣ ನೀಡಿದ್ದಾರೆ, ಜೋ ಜೋ ಶರಣ ಕಬೀರೆ ಕೆ ತಿರ್ಗೆ ಅಂತ ಅಪಾರೆ, ದಾದು ಗುಣಕೆ ತಾಕ ವೈ ಕೆ ತನಿಯಾ ವ್ಯಾಪಾರ, ಕಬೀರ್ ಕರ್ತಾ ಆಪ್ ಹೈ दो जाने कोई, दादो पूर्ण जगत को भक्ति दर्रावत सोवे, ठेका पूर्ण होवे जब सब कोई तज शरीरे, दादू काल गंजे नहीं जपे जो नाम कबीर. आदमी की आयु बटे तब यम घेरे आए, सुमल किया कबीर का दादू लिया बचावे, मेट दिया अपराध सब आए मिले चन मोहिनी, दादो संग ले चले कबीर चरण की छाँव.
ನನ್ನ ಎಲ್ಲ ಅಪರಾಧಗಳನ್ನು ನಷ್ಟ ಮಾಡಿದರು, ನನ್ನ ಪಾಪಗಳನ್ನು ನಾಶ ಮಾಡಿದರು ಮತ್ತು ತಮ್ಮ ಜೊತೆ ಹೀಗೆ ಕರೆದುಕೊಂಡು ಹೋದರು. ಹೇಗೆಂದರೆ ತಮ್ಮ ಪಾದಗಳ ನೆರಳಿನಲ್ಲಿ ಪ್ರೊಟೆಕ್ಷನ್ ರಕ್ಷಣೆ ಮಾಡಿ ಕಾಲನಿಂದ ಬಿಡಿಸಿ ಕರೆದೊಯ್ದರು. ಸೇವತ್ ಬೇವದ್ದು ನಿಜ ಸರಳಕ दादोबा पुलाजाब दरंगे सत कबीर ने के नाथ समात दादू अंतर्गत सदा छिन छिन सुमन धाम वारू नाम कबीर पे पद पर मेरा परम सुम साखी कबीर की काल नवावे मात धन धन तीनों लोगों दादू जो दात वह ಕಬೀರ ಸಾಹೇಬರ ಮಹಿಮೆಯನ್ನು ಕೇಳಿ ಕೇಳಿ ಅವರ ವಾಣಿ ಕೇಳಿ ಅವರ ಉಲ್ಲೇಖವನ್ನು ಕೇಳಿಯೂ ಸಹ ಕಾಲನು ತಲೆ ಅಂದ್ರೆ ನತಮಸ್ತಕನಾಗುತ್ತಾನೆ. ವರ್ಧನ್ ತಿನ್ನೋದೊಮ್ಮೆ ಧನ್ಯರಾಗಿದ್ದಾರೆ ಆ ಮಾಲೀಕ. 3 ಲೋಕದೊಳಗೆ ಅವರ ಮಹಿಮೆ ಅಪರಂಪಾರವಾಗಿದೆ. ದದ್ದು ಜೋಡ ಹಾತ್ ಕೇರಿ ನಾಮ್ ಕಬೀರ್ ಕಾ ವಿಷಮ್ ಕಾಗದರಾಜ್ ದದ್ದು ಭಜನ್ ಪ್ರತಾಪ್ತೆ ಭಾಗ್ಯ ಸುಲತಾವಾಜ್. ಅಂದ್ರೆ ಈ ಕಾಲನು ಸಹ ಅಲ್ಪಶಕ್ತಿಯೇನಲ್ಲ. ಹೇಗೆ ಆನೆಗಳ ರಾಜ ಇರುತ್ತಾನೆ, ಗಜರಾಜ ಶಕ್ತಿವಂತನಾಗಿರುತ್ತಾನೆ ಎಲ್ಲರಿಗಿಂತ. ಆದರೆ ಕಬೀರರು ಕೇರಿ ನಾಮ್ ಕಬೀರ್ ಕಾವು ಕಂಠೀರವ ಸಿಂಹ. ಅದರ ಗರ್ಜನೆಯ ಮುಂದೆ ಎಲ್ಲಕ್ಕಿಂತ ಶಕ್ತಿವಂತ ಗಜರಾಜನು ಸಹ ಹೆದರಿ ಓಡಿ ಹೋಗುತ್ತದೆ. ಪಲ್ಪಲ್ ನಾಮ್ ಕಬೀರ್ ಕಾ ದದ್ದು ಮಂಚಿತಲಾಯೆ ಅಸ್ದಿಕೆ ಸ್ವಾರ್ಕೋ ಸ್ಮಾನ್ ಕಾಲ ನಿಖಾಯ. ಈಗ ಎಷ್ಟೊಂದು ಅದ್ಭುತ ಪ್ರಮಾಣವನ್ನು ನೀಡಿದ್ದಾರೆ. ಯಾರು ಕಬೀರ ಸಾಹೇಬರ ಶರಣದಲ್ಲಿ ಇದ್ದಾರೋ ಅವನನ್ನು ತಿಳಿಯಿರಿ, ಆನೆಯ ಮೇಲೆ ಕುಳಿತಿದ್ದಾರೆ. ಕಾಲನು ನಾಯಿಯ ಸಮಾನನಾಗಿದ್ದಾನೆ. ಅವನ ಹಿಡಿತವು ಅಲ್ಲಿಯ ತನಕ ಇರುವುದಿಲ್ಲ. ಸುಮ್ರತ ನಾಮ್ ಕಬೀರ್ ಕಾ ಕಟಯ ಕಾಲ ಕಿ ಪೀರ್ ದಾದೋ ಬೆಂದನ್ ಉಬ್ಜಾ ಪರಮಾನಂದ ಶಕ್ಷೀರ್ ದಾದೋ ನಾಮ್ ಕಬೀರ್ की जय कोई लेवा कोट तिनको कबूला गनी काल वजर की चोट और संत सबको कहे कहते शरीर कहते झरिता ನೀರ್ ಅಂದ್ರೆ ಝರಿ. और संत सबको ಬಾವಿಯಷ್ಟು ಸಮಾನ ನೀರಿನವರೆಂದು ತಿಳಿಯಿರಿ, ಕೆಲವು ಜಲಪಾತಗಳೆಂದು ತಿಳಿಯಿರಿ. ಚಿಕ್ಕ ಪುಟ್ಟ ದಾದ್ದು ಅಗಮಪಾರ ಹೇ ದರಿಯ ಸತ್ ಕಬೀರ್. ಇಷ್ಟೊಂದು ಸಮರ್ಥರಾಗಿದ್ದಾರೆ ನಮ್ಮ ಕಬೀರ ಭಗವಂತ. और संत सबको कहे कहते झरिता नीर दादू अगमपार है दरिया सत कबीर. तब ही तेरी सब बटाए जन्म मरण की पीर श्वास को श्वास सुमर ले दादू नाम कबीर. कोई सरगुम में रीझ रहा कोई नरगू ठहराए दादू गति कबीर की मोते कहीं न चढ़े. दादू नाम कबीर का सुनकर कांपता काल नाम भरोसे मर चले भगवान हुआ बाल. जिन्मों को निज नाम दिया सोई सतगुर हमारे दादो दूसरा कोई नहीं कबीर सिरद निपारे. जिन्मों को निज नाम दिया सोई सतगुर हमारे दादो दूसरा कोई नहीं कबीर सिरद निपारे. ಮಕ್ಕಳೇ, ಮಾಲೀಕರು ನಿಮಗೆ ಕಾಲನ ಕಷ್ಟದಿಂದ ಕಾಪಾಡಲಿ, ತಮ್ಮ ಶರಣದಲ್ಲಿ ಇರಿಸಲಿ, ತಮ್ಮ ಛತ್ರಿಯ ಕೆಳಗೆ ಇಡಲಿ. ಏಕೆಂದರೆ ಕಾಲನ ಕಷ್ಟದ ಯಾವುದೇ ಶಾಖ ನಿಮ್ಮ ತನಕ ಬರದಿರಲಿ. ಮಕ್ಕಳೇ, ಎಲ್ಲಿಯ ತನಕ ನೀವು ಕಬೀರ ಸಾಹೇಬರ ಶರಣದಲ್ಲಿ ಇರುವಿರೋ, ನಿಜ ಮನಸ್ಸಿನಿಂದ ತನುಮನ ಧನ ಎಲ್ಲವನ್ನು ಪರಮಾತ್ಮನ ಕಡೆ ತೊಡಗಿಸುವಿರೋ, ಹೇಗೆಂದ್ರೆ ನಿಮಗೆ ಹೇಳುತ್ತಿರುತ್ತೇವೆ. ಗುರು ಸೇ लगन कठिन ಬಾರ್ವಿ. ಗುರು ಸದ್ಗುರುವಿನ ಸ್ವರೂಪವೆಂದು ನಂಬಿ लगन लगे बिन काम न सुरता लगन लगे बिन मुकाज न सरता जीव पर ले हो जाई गुरु से लगन कठिन है भाई. जैसे पपैया प्यासा बूंद का प्यो प्यो लो लगाई प्यासे जान निकल जागे सिख पूरे नीर ना भाई गुरु से लगन कठिन है भाई. ಹೇಗೆ ಚಾತಕ ಒಂದು ಚಿಕ್ಕ ಗುಬ್ಬಚ್ಚಿಯಂತಹ ಪಕ್ಷಿಯಾಗಿರುತ್ತದೆ,
ಅದು ಕೇವಲ ಯಾವಾಗ ಆಕಾಶದಲ್ಲಿ ಮೋಡಗಳು ಆವರಿಸುತ್ತವೆ ಆಗ ತನ್ನ ಕೂಗನ್ನು ಕೂಗುತ್ತದೆ. ಅದು ಹೀಗೆ ಪೀ 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 ನೀರಿಗಾಗಿ ಕೂಗುತ್ತದೆ. ಮಳೆಯಾದರೆ ಆ ಜಲವನ್ನು ಕುಡಿಯುತ್ತದೆ, ಆದರೆ ಪೃಥ್ವಿಯ ಜಲವನ್ನು ಕುಡಿಯುವುದಿಲ್ಲ. ಸತ್ತರೂ ಪರವಾಗಿಲ್ಲ. ಅದೇ ಪ್ರಕಾರ ಈ ಉದಾಹರಣೆಯನ್ನು ಪರಮಾತ್ಮ ಕೊಟ್ಟಿದ್ದಾರೆ ಕಬೀರ್ ಸಾಹೇಬರು. ಯಾವಾಗ ಚಾತಕ ಪಕ್ಷಿಯಂತೆ ನೀವು ಆಗುವಿರೋ, ಅಂದ್ರೆ ನಿಮ್ಮ ಸದ್ಗುರು ಮತ್ತು ಗುರುವಿನ ಹೊರತು ಯಾರಿಂದಲಾದರೂ ಸ್ವಪ್ನದಲ್ಲಿಯೂ ಸಹ ಯಾವುದೇ ಲಾಭ ಬಯಸುವುದಿಲ್ಲ. ದುಃಖಿಯಾಗಿರಿ ಅಥವಾ ಸುಖಿಯಾಗಿರಿ, ಬೇಕಿದ್ದರೆ ಧನಿಕರಾಗಲಿ ನಿರ್ಧನರಾಗಲಿ, ಏನೇ ಆಗುವಂತೆ ಕಾಣಲಿ, ಆಗಲು ಬಿಡಿ ಒಂದು ಸಲ ಅದನ್ನು. ಇದೇ ಪ್ರಕಾರ ಇದನ್ನು ಪತಿವ್ರತೆಯ ಪದವಿ ಎಂದು ಹೇಳಿದ್ದಾರೆ. ಯಾವಾಗ ನಾವು ಪರಮಾತ್ಮನ ಕುರಿತು ಇಷ್ಟೊಂದು ಸಮರ್ಪಿತರಾಗುತ್ತೇವೋ, ಸ್ವಪ್ನದಲ್ಲಿಯೂ ಕೂಡ ಬೇರೆ ದೇವ ಬರುವುದಿಲ್ಲವೋ, ಅದರ ನಂತರ ನಿಮ್ಮ ಕೈಯನ್ನು ಪರಮಾತ್ಮ ಹಿಡಿಯುತ್ತಾನೆ. ಮತ್ತು ಯಾವಾಗ ಅವನು ಕೈ ಹಿಡಿದುಕೊಳ್ಳುವನೋ ಆಗ ನೋಡಿದಂತೆ ನೀವು ಆಶ್ಚರ್ಯಚಕಿತರಾಗುತ್ತಾ ಹೋಗುವಿರಿ. ಹೇ ಪರಮಾತ್ಮ, ಇಂತಹ ಕೃಪೆ ಹೇಗಾಯಿತು ನಮ್ಮಂತ ನೀಚರ ಮೇಲೆ? ಈಗ ಗರೀಬ್ ದಾಸರು ಹೇಳಿದ್ದಾರೆ, ಗಿರಿಂ ಪದ್ದಿ ಮರತ ಜಮೀನ್ ಪರ್ ಧರ್ ಹೈ ಪಾಂವ್ ಸಮೃದ್ಧ ಝಾಣು ಗೇಟ್ ನ ಗಟ್ಟಲದಿಗೆ ಹೇಳ್ತಾರೆ ಪರಮಾತ್ಮ. ಕಬೀರರ ಬಗ್ಗೆ ಗರೀಬ್ ದಾಸರು ಹೇಳುತ್ತಾರೆ, ದೊಡ್ಡನಿ ಮೇರಿ ಶರಣ ತಾಕ ಹೋಮ ದಾಸ್ ಗೇನ್ ಗೇನ್ ಗ್ಯಾಪ್ ದರ್ತಿ ಆಕಾಶ್ ದಾಸ ಗುಲಾಮ, ನಾನು ಅವನ ನೌಕರನಾಗಿದ್ದರೆ. ಈಗ ಹೇಗೆಂದ್ರೆ ತಂದೆ ತಾಯಿಗಳು ಮಕ್ಕಳ ನೌಕರರಾಗಿರುತ್ತಾರೆ. ಸ್ನಾನ ಮಾಡಿಸುತ್ತಾರೆ, ಬಟ್ಟೆ ತೊಡಿಸುತ್ತಾರೆ, ಎಲ್ಲ ರೀತಿಯಿಂದ ಅವರ ಗಮನವಿಡುತ್ತಾರೆ. ಇದು ನೌಕರನ ಕೆಲಸವಾಗಿದೆ, ನೌಕರಿಯಾಗಿದೆ ಇದು. ಮತ್ತು ಅಷ್ಟೇ ಪ್ರೇಮವೂ ಸಹ ಇರುತ್ತದೆ ಮಕ್ಕಳಲ್ಲಿ. ಈಗ ಅದೇ ರೀತಿ ಯಾವಾಗ ನಾವು ಇವನ ಶರಣದಲ್ಲಿ ಬರುತ್ತೇವೋ ಆಗ ಈ ದಾತ ನಮಗೆ ಅಷ್ಟೇ ಪ್ರೀತಿಯನ್ನು ಕೊಡುತ್ತಾನೆ. ಶರಣ ಪಡೆ ಗೋ ಗುರು ಸವಾಲೆ जाने का बालक भोला रे, शरण पड़े गो गुरु संभाले जाने का बालक भोला रे, कहे कबीर तुम चढ़ जत राखो यो सोई न डोरा रे, कहे कबीर तुम चढ़ जत राखो यो सोई वह डोरा रे, ये मानत नावन मोरा साधो मानत नावन मोरा रे, बार बार मैं ये समझाऊं लग मैं जीवन थोड़ा रे, दुविधा दुर्मति चतुराई जन्म दया नौर तोरा रे, सब भी आनंद लो सतगुरु से करो गुरु ज्ञान दय ಬೋರಾರಿ. ಮಕ್ಕಳೇ, ಎಲ್ಲಿಯ ತನಕ ತತ್ವಜ್ಞಾನವಾಗುವುದಿಲ್ಲ ಅಲ್ಲಿಯ ತನಕ ಮನುಷ್ಯ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡುವುದಿಲ್ಲ. ದುವಿಧ ಅಂದ್ರೆ ಗೊಂದಲ, ಏನು ಮಾಡಬೇಕು ಏನು ಮಾಡಬಾರದು, ಈ ಭಕ್ತಿ ಸರಿನಾ ಅಥವಾ ಆ ಭಕ್ತಿ ಸರಿನಾ. ದುರ್ಮತಿ ಅಂದ್ರೆ ಕುಬುದ್ಧಿಯ ಕಾರಣ ಎಲ್ಲ ವಿರುದ್ಧ ಕೆಲಸಗಳನ್ನು ಮಾಡಿಸುವನು ಕಾಲನು. ಈಗ ಪ್ರಸಂಗ ನಡೆಯುತ್ತಿತ್ತು, ಸದ್ಗುರುವಿನ ಶರಣದಲ್ಲಿ ಬಂದು ಬಿಡಿ. ಅವನ ಶರಣದಲ್ಲಿ ಬಂದ ಮೇಲೆ ಅವನು ಎಷ್ಟು ಪ್ರೀತಿಯನ್ನು ಕೊಡುತ್ತಾನೆ, ಹೇಗೆ ನಿಮ್ಮ ರಕ್ಷಣೆ ಮಾಡುತ್ತಾನೆ, ನಿಮ್ಮ ಪೋಷಣೆ ಮಾಡುತ್ತಾನೆ, ದುಃಖವನ್ನು ನಿವಾರಣೆ ಮಾಡುತ್ತಾನೆ. ಬಿರಿಂ ದೋರ್ದನ ಮೇರಿ ಶರಣ ತಾಕಾಸ್ ದಾಸ್ ಗೆ ಲಾಗ್ಯ ದಮ್ನ ದಟ್ಟಿ ಆಕಾಶ್. ಈಗ ದಾಸನ ಅರ್ಥವಾಗಿದೆ ಗುಲಾಮ, ನೌಕರ. ಪದ್ದಿ ಮರದ ಜಮೀನ್ ಪರದ ಬಾವ್ ಸಮೃದ್ಧ. ಯಾವಾಗ ನೀವು ಈ ಸ್ಥಿತಿಯಲ್ಲಿ ಬರುವಿರೋ, ಸಮರ್ಪಿತರಾಗುವಿರೋ, ಸ್ವಪ್ನದಲ್ಲಿಯೂ ಬೇರೆ ದೇವಿ ದೇವತೆಗಳನ್ನು ಇಷ್ಟ ರೂಪದಲ್ಲಿ ಸ್ಮರಿಸದಿದ್ದರೆ ಆ ಸಮಯ ಆ ಮಾಲೀಕ ನಿಮ್ಮ ಕೈ ಹಿಡಿಯುವನು. ಹೇಗೆಂದ್ರೆ ನಿಮಗೆ ಬಹಳ ಸಲ ತಿಳಿಸಿದ್ದೇನೆ, ಕಬೀರ ಸಾಹೇಬರು ತಮ್ಮ ಪ್ರಿಯ ಆತ್ಮ ಗರೀಬ್ ದಾಸರನ್ನು ಜೊತೆಗೆ ಕರೆದುಕೊಂಡು ಹೋದರು. ಮೇಲಿನ ಎಲ್ಲಾ ಲೋಕಗಳನ್ನು ತೋರಿಸಿದರು, ಬ್ರಹ್ಮ ವಿಷ್ಣು ಮಹೇಶ್ವರ ಧಾಮವನ್ನು ತೋರಿಸಿದರು, ನರಕ ಮತ್ತು ಸ್ವರ್ಗ ತೋರಿಸಿದರು, 21 ಬ್ರಹ್ಮಾಂಡದ ಎಲ್ಲ ಪ್ರಕರಣ ತೋರಿಸಿದರು, ವ್ಯವಸ್ಥೆಯನ್ನು ತೋರಿಸಿದರು. ನಂತರ ಅಕ್ಷರ ಪುರುಷನ 7 ಶಂಖ ಬ್ರಹ್ಮಾಂಡಗಳ ಒಂದು ನೋಟವನ್ನು ತೋರಿಸಿದರು. ಅವುಗಳನ್ನು ಪಾರು ಮಾಡಿ ನಂತರ ಭವರ ಗುಹೆಯಲ್ಲಿ ಹೋದರು. ಭವರ ಗುಹೆಯನ್ನು ಪಾರು ಮಾಡಿ ನಂತರ ಸತ್ಯಲೋಕಕ್ಕೆ ತಲುಪಿದರು. ಎಲ್ಲಾ ವ್ಯವಸ್ಥೆಗಳನ್ನು ತೋರಿಸಿ ನಂತರ ತನ್ನ ಮಗುವಿಗೆ ತಂದು ಬಿಟ್ಟರು. ಯಾವಾಗ ಧರ್ಮರಾಯನ ದರ್ಬಾರಿನಲ್ಲಿ ಹೋದರೂ ಧರ್ಮರಾಜ ಇಲ್ಲಿನ ನ್ಯಾಯಾಧೀಶನಾಗಿದ್ದಾನೆ, ಎಲ್ಲರ ಅಕೌಂಟ್ ಇಡುತ್ತಾನೆ, ಪಾಪ ಪುಣ್ಯದ ಲೆಕ್ಕ ಇಡುತ್ತಾನೆ.
ಅದರ ಅನುಸಾರ ಅವರಿಗೆ ಮುಂದೆ ಏನು ಕೊಡುವುದನ್ನು ಮಾಡುತ್ತಾನೆ. ಹಾಗಾಗಿ ಅವನ ಮುಂದೆ ಬ್ರಹ್ಮ ವಿಷ್ಣು ಮಹೇಶರು ಸಹ ವಿವಶರಾಗಿದ್ದಾರೆ, ಏಕೆಂದರೆ ಕರ್ಮದ ಅಧೀನರಾಗಿದ್ದಾರೆ ಇವರೆಲ್ಲರೂ. ಇವರೂ ಸಹ ಕರ್ಮಗಳನ್ನು ಅನುಭವಿಸಬೇಕಾಗುತ್ತದೆ. ಕೇವಲ ಪರಮಾತ್ಮ ಕಬೀರರ ಶರಣದಲ್ಲಿ ಬಂದ ನಂತರವೇ ಈಗ ಪರಮಾತ್ಮ ಪ್ರಾರಬ್ಧದ ಕರ್ಮಗಳನ್ನು ಸಹ ನಾಶ ಮಾಡುತ್ತಾರೆ ಮತ್ತು ಪೂರ್ವಜನ್ಮದ ಸಂಚಿತ ಪಾಪ ಕರ್ಮಗಳನ್ನು ಸಹ ನಾಶ ಮಾಡುತ್ತಾರೆ. ಯಾರದ್ದು ಮಾಡುತ್ತಾರೆ ಅಂದ್ರೆ, ಯಾರು ಈ ಸ್ಥಿತಿಯಲ್ಲಿ ಬಂದು ಬಿಡುತ್ತಾರೋ ಮತ್ತು ಸತ್ಯ ಮಂತ್ರಗಳನ್ನು ನಿಜ ಮನಸ್ಸಿನಿಂದ ಭಕ್ತಿಯನ್ನು ಮಾಡುತ್ತಾರೋ ಅವರದ್ದು. ಅಂದ್ರೆ ಇಡೀ ಮಾನವರಿಗೆ ಸಂದೇಶವಿದೆ, ಅದರಲ್ಲಿ ಸ್ತ್ರೀ ಪುರುಷರಿಬ್ಬರೂ ಬರುತ್ತಾರೆ. ಧರ್ಮರಾಯ ದರ್ಬಾರ್ ಮಂದಿ ಕಬೀರ್ ನರಗುಲ್ಯ ಚುಕ್ಕೆ ಹಂಚ್ಕೋ ಕಿರಿಯೆ ಮತ್ ಕದ. ಈಗ ನೋಡಿ, ಒಬ್ಬ ಚೀಫ್ ಜಸ್ಟಿಸ್ ನ ಮುಂದೆ ಹೋಗಿ 21 ಬ್ರಹ್ಮಾಂಡದ ಚೀಫ್ ಜಸ್ಟಿಸ್ ಹತ್ರ ಹೋಗಿ ಗದರಿಸಿದ್ರು ಕಬೀರ ಸಾಹೇಬರು. ಮತ್ತು ಅವನು ನಿಂತುಕೊಂಡ, ಕುರ್ಚಿ ಬಿಟ್ಟು ಕೈ ಜೋಡಿಸಿ ಬೋಲ್ಯ ಪುರುಷ ಕಬೀರಿಶೆ ಧರ್ಮರಾಯ ಕರ್ಜೋಡ್ ತೆರೆ ಹನ್ಸ್ ಪೋಚನ್ ಪೂರ್ಣಿ ಮನದೋ ಹೀಲಾ ಕರೋಡ್. ನಂತರ ಹೇಳುತ್ತಾರೆ, ಮದ್ ಹಾರಿ ಜಾರಿ ನರ ಮಾಂಗ್ ತಮಾಕು ಖಾಯಿ ಪರದಾರ पर घर तपेन फल को डो बनाई धर्मराय विनती करे सोनियो पुरुष कबीर ಫೋನ್ को तो ಪಕಡುವ ಪರಜನ್ ಹೊಂಟೋ ತುಳದಿ. ಏಕೆಂದರೆ ಅವರು ಕರ್ಮಶಕ್ತಿ ದರತ್ತೆಹ ಮುಖ್ಯ ಕಬೀರ್ ಫೋನ್ ಕೋ ನಿಶ್ಚಯ ಪಕಡುವ ಜನ್ ಹೋಗ್ದೋಗ್ದಲ್ಲಿ. ಅಂದ್ರೆ ಯಾರ ಹಿಂದಿನ ಸಂಸ್ಕಾರಗಳು ಜಮಾ ಆಗಿವೆ, ಪಾಪಗಳಿವೆ, ಪ್ರಾರಬ್ಧದಲ್ಲಿವೆ, ಇಂದು ಅವರು ನಿಮ್ಮ ನಾಮ ಪಡೆದಿದ್ದರೂ ಸಹ ಅವರಿಗೆ ನಾನು ದಂಡವನ್ನು ಕೊಡಬೇಕಾಗುತ್ತದೆ. ಏಕೆಂದರೆ ನನ್ನ ಅಕೌಂಟ್ನಲ್ಲಿದೆ, ಅದನ್ನು ಪೂರ್ತಿಗೊಳಿಸುವೆ, ಅದು ನನ್ನ ವಶದ ಮಾತಲ್ಲ. ಆಗ ಕಬೀರ ಸಾಹೇಬರು ಹೇಳುತ್ತಾರೆ, ಅಂದ್ರೆ ಗರೀಬ್ ದಾಸರು ತಿಳಿಸುತ್ತಾರೆ, ನನ್ನ ಅಕೌಂಟ್ ಕೇಳಿದರು, ಕೊಡು ಇವನ ಅಕೌಂಟ್. ತೆಗೆದುಕೊಂಡು ಅಲ್ಲಿಯೇ ಹರಿದು ಬಿಟ್ಟರು ಮತ್ತು ಹೇಳಿದರು, ಕರಂ ಗರಂ ಬರ್ಮಂಡ್ ಕೆ ಪಲ್ಮ ಕರ್ ಹುನೇಸ್ ದಿನ್ ಹಮರಿ ದೋಹಿದ್ ದಿಸ್ ಕೊರೋ ಹಮಾರೆ. ಅದರ ನಂತರ ಗರೀಬ್ ದಾಸರು ಕೆಳಗೆ ಬಂದು ಯಾವ ಮಾತುಗಳನ್ನು ಹೇಳಿದರೋ ಅದೊಂದು ಅಮರ ಗ್ರಂಥ ರೂಪದಲ್ಲಿ ಲಿಪಿಬದ್ಧವಾಯಿತು. यम किंकर कर दौड़ चंद तिस देख रे धर्मराय के अंक मिटावे लिख रे जीव दुवंडी नहीं जा बाठा दे गही दर्ग मंद हजोर पकड़ छेकी बही सोन मंडल सतलोक थगम पुर धाम ते धन बंदी छोड़ कबीर तुम्हारा ನಾಮ. ಗರೀಬದಾಸರು ಹೇಳುತ್ತಾರೆ, ಯಮನ ದೂತರು ಇಲ್ಲಿನ ರಾಜ ಮಹಾರಾಜರನ್ನು ಸಹ ಎಳೆದುಕೊಂಡು ಒಯ್ಯುತ್ತಾರೆ. ಸತ್ಯ ಭಕ್ತಿಯನ್ನು ಮಾಡದಿದ್ದವರನ್ನು ಎಂ ಕಿಂಕರ್ ಕರ್ದೋಡುತ್ತಲ ದೇಖ್ರೇ. ಕಬೀರ ಸಾಹೇಬರನ್ನು ನೋಡುತ್ತಲೇ ಯಮನ ದೂತರು ಅವರಿಗೆ ಕೈ ಮುಗಿದು ದೂರ ಹೋಗುತ್ತಾರೆ. ಇಷ್ಟೊಂದು ಭಯಂಕರ ವಿಕ್ರಾಲ ಶರೀರದವರು ಮತ್ತು ನನ್ನ ಮುಂದೆ ಧರ್ಮರಾಜನ ದರ್ಬಾರಿನಲ್ಲಿದ್ದ ಆ ಎಲ್ಲಾ ಬಹಿಯನ್ನು ಹರಿದರು. ಬಹಿ ಅಂದ್ರೆ ಆ ಪ್ಯಾಡ್ ಪುಸ್ತಕ, ಅದರಲ್ಲಿ ಅಕೌಂಟ್ ಬರೆಯಲಾಗಿತ್ತು. ಮತ್ತೆ ಹೇಳುತ್ತಾರೆ, ಜೀವ್ ಜೂ ನೀ ನಹಿ ಜಾ ಬಾ ಠಾಡೇ ಗೈ. ಠಾಡಾ ಅಂದ್ರೆ ಸಮರ್ಥನು. ಇದು ನಮ್ಮ ಹರಿಯಾಣವಿ ಭಾಷೆಯ ಶಬ್ದವಾಗಿದೆ. ಠಾಡಾ ಅಂದ್ರೆ ಶಕ್ತಿಶಾಲಿ ಆಗುತ್ತದೆ. ಈಗ ಕೆಲವರು ಹೇಳುತ್ತಾರೆ, ಈ ಪೈಲ್ವಾನನ ಜೊತೆ ಕುಸ್ತಿ ಆಡು. ಅದಕ್ಕೆ ಬೇರೆಯವನು ಹೇಳುತ್ತಾನೆ, ಇವನು ನನಗಿಂತ ಠಾಡಾ ಆಗಿರುವನು, ಸಕ್ಷಮನಾಗಿದ್ದಾನೆ, ನಾನು ಕುಸ್ತಿ ಆಡಲಾರೆ. ಅವ್ರ ದರ್ಘೆ ಮಂಜ ಹಜೋರ್ ಪಕಡ ಛೇಕಿ ಬಹಿ. ಛೇಕಿ ಅಂದ್ರೆ ಹರಿದು ಬಿಟ್ಟರು. ಬೈ ಪ್ಯಾಡ್ ಪುಸ್ತಕ, ಯಾವುದರಲ್ಲಿ ನನ್ನ ಅಕೌಂಟ್ ಬರೆಯಲಾಗಿತ್ತು ಮತ್ತು ಆ ಮಾಲೀಕನ ಸ್ಥಾನ ಸತ್ಯಲೋಕವಾಗಿದೆ. ಅವರ ಹೆಸರು ಬಂದಿ ಛೋಡ್ ಕಬೀರ್ ಆಗಿದೆ. ನಿಮಗೆ ಉದಾಹರಣೆ ಕೊಟ್ಟಿದ್ದೆ, ಹಲವು ಬಾರಿ ಕೊಡುತ್ತೇನೆ. ಸಹೋದರಿಯ ಊರಿನಲ್ಲಿ ಹೆಚ್ಚಿನ ಮಳೆ ಆಯಿತು. ರೈತ ಇದ್ದರು, ಅಣ್ಣ ತಂಗಿ ಇಬ್ಬರು. ಸಹೋದರಿಯನ್ನು ಎಲ್ಲಿ ಮದುವೆ ಮಾಡಿ ಕೊಟ್ಟಿದ್ದರೋ, ವಿವಾಹ ಮಾಡಿ ಕೊಟ್ಟಿದ್ದರೋ ಅಲ್ಲಿ ಜಮೀನು ಚೆನ್ನಾಗಿತ್ತು. ಆ ಸಮಯ ಮಳೆಯ ಮೇಲೆ ಆಧಾರಿತವಾಗಿರುತ್ತಿತ್ತು ಕೃಷಿ. ಇಂದಿನಿಂದ 50 ವರ್ಷಗಳ ಮೊದಲು ಇದೇ ವ್ಯವಸ್ಥೆ ಇತ್ತು. ಬಹಳವೇ ಕಡಿಮೆ ಪ್ರದೇಶದಲ್ಲಿ ಜಲಾಶಯದ ನೀರು ಸಿಂಚನಕ್ಕಾಗಿ ಇರುತ್ತಿತ್ತು. ವಿಷಯ ಗೊತ್ತಾಯಿತು, ಸಹೋದರಿಯ ಕಡೆ ಮಳೆಯಾಗಿದೆ ಎಂದು. ಸಹೋದರನು ತನ್ನ ಎತ್ತುಗಳೊಂದಿಗೆ ನೇಗಿಲನ್ನು ತೆಗೆದುಕೊಂಡು ಸಹೋದರಿಗೆ ಸಹಾಯ ಮಾಡಲು ಹೋದ. ಅವನನ್ನು ಬೇರೆ ಹೊಲದಲ್ಲಿ ಕಳುಹಿಸಿದರು, ಅಂದ್ರೆ ನೀನು ಅಲ್ಲಿ ಹೋಗು ಎಂದು. ಮತ್ತು ಅವನ ಭಾವ ಬೇರೆ ಹೊಲದಲ್ಲಿ. ಅವನನ್ನು ಬೇರೆ ಹೊಲಕ್ಕೆ ಕಳುಹಿಸಿದ. ಹೊಲಗಳಿಂದ ಅವನು ಪರಿಚಿತನಾಗಿದ್ದ, ಆಗಾಗ ಬರುತ್ತಿದ್ದ. ಅಲ್ಲಿ ಇಡೀ ದಿನ ಕೆಲಸ ಮಾಡಿ ಮಧ್ಯಾಹ್ನಕ್ಕೆ ಎತ್ತುಗಳಿಗೆ ನೀರು ಕುಡಿಸಲು ಹೋದ. ಅಲ್ಲಿ ಒಂದು ಹೊಂಡವಿತ್ತು, ಕೆರೆಯ ತರ, ಹೊಲದ ಅಕ್ಕಪಕ್ಕ. ಆ ಹೊಂಡದಲ್ಲಿ ಎತ್ತುಗಳಿಗೆ ನೀರು ಕುಡಿಸಿ ಬಂದ. ಬರುವಾಗ ಒಂದು ಗೋಡೆ ಇತ್ತು, ಸಮಾಧಿ. ಅದು ಒಂದು ಪುಟ್ಟ ಕಟ್ಟೆಯನ್ನು ಕಟ್ಟಿ 2.5 ಫುಟಿನದ್ದು ಮಾಡುತ್ತಾರೆ, ಅದನ್ನು ಸಮಾಧಿ ಎನ್ನುತ್ತಾರೆ.
ಅದರಲ್ಲಿ 5 ಕಿಲೋ ಬೆಲ್ಲದ ಗಡ್ಡೆ ಇಟ್ಟಿದ್ದರು. ಮೊದಲು 5 ಕೆಜಿಯ ಗಡ್ಡೆಗಳನ್ನು ಮಾಡುತ್ತಿದ್ದರು, ಸ್ಪೆಷಲ್ ಈ ಪೀರ್ಗಳಿಗಾಗಿ, ದೇವತೆಗಳಿಗೆ ಅರ್ಪಿಸಲು. ಬೇರೆಯಾಗಿ ಮೊದಲೇ ತೆಗೆಯಲಾಗುತ್ತಿತ್ತು. ಉಳಿದಂತೆ ಚಿಕ್ಕ ಚಿಕ್ಕ ಪೆಂಟೆಗಳನ್ನು ಮಾಡುತ್ತಿದ್ದರು. ಅವಳ ಸಹೋದರ ಆ ಭಕ್ತನು ಆ ಎಲ್ಲಾ ಬೆಲ್ಲಗಡ್ಡೆಯನ್ನು ತೆಗೆದುಕೊಂಡು ತಂದನು. ಒಡೆದು ಒಡೆದು ತುಂಡು ಮಾಡಿ ಸ್ವಲ್ಪ ಅವನು ತಿಂದ. ಉಳಿದದ್ದನ್ನು ಎತ್ತುಗಳಿಗೆ ತಿನ್ನಿಸಿಬಿಟ್ಟ. ಹಾಗೂ ತನ್ನ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಂದು ಮಲಗಿದ. ಸ್ವಪ್ನದಲ್ಲಿ ಒಬ್ಬ 4.5 ಫೂಟಿನ ಮನುಷ್ಯ ಮತ್ತು ಟೋಪಿ ಧರಿಸಿದ್ದಾನೆ, ಮುಸಲ್ಮಾನ ಪೀರುಗಳು ಧರಿಸುತ್ತಾರಲ್ಲ ಹಾಗೆ, ಬಂದು ಹೇಳಿದ, ನೀನು ನನ್ನ ಬೆಲ್ಲವನ್ನು ಹೇಗೆ ತಿಂದೆ? ಅಷ್ಟೊಂದು ಧೈರ್ಯವೇ ನಿನಗೆ? ಹೇಳತೊಡಗಿದ, ನೀನು ಸಮರ್ಥನ ಶರಣದಲ್ಲಿರುವೆ ನೀನು. ಉಳಿದುಕೊಂಡೆ, ಇಲ್ಲದಿದ್ದರೆ ನಿನ್ನನ್ನು ಸಾಯಿಸುತ್ತಿದ್ದೆ, ನಿನ್ನ ಎತ್ತುಗಳನ್ನು ಸಹ ಸಾಯಿಸುತ್ತಿದ್ದೆ. ಇನ್ನು ಮುಂದೆ ಆ ಕಡೆ ಎಂದಿಗೂ ಬರಬೇಡ. ಹೀಗೆ ಹೇಳಿ ಹೊರಟು ಹೋದ. ಭಯವಂತೂ ಅವನಿಗೆ ಆಯಿತು, ಇದ್ಯಾವ ಸಂಕಟ ಬಂತೆಂದು. ಆದರೆ ಧೈರ್ಯ ಬಂತು. ಯಾವ ಭಗವಂತನ ಶರಣದಲ್ಲಿ ನಾನು ಇದ್ದೇನೋ ಅವನು ಬಂದಿ ಛೋಡಾಗಿದ್ದಾನೆ. ಇವನು ತಾನೇ ಸೋಲನ್ನು ಒಪ್ಪಿಕೊಂಡ. ಹಾಗಾಗಿ ಇನ್ನಷ್ಟು ನಂಬಿಕೆ ದೃಢವಾಯಿತು. ಬೆಳಿಗ್ಗೆ ಅವನು ತನ್ನ ಸಹೋದರಿಗೆ ಕೇಳಿದ, ಸಹೋದರಿ, ಹೀಗೆ ಅಲ್ಲೊಂದು ಬೆಲ್ಲದ ಗಡ್ಡೆ ಇಟ್ಟಿದ್ದರು ಸಮಾಧಿಯ ಮೇಲೆ. ನಾನು ಎತ್ತುಗಳಿಗೆ ನೀರನ್ನು ಕುಡಿಸಲು ಹೋಗಿದ್ದೆ, ಅದನ್ನು ಎತ್ತಿಕೊಂಡು ಬಂದೆ. ನಾನು ಸ್ವಲ್ಪ ತಿಂದೆ, ಉಳಿದದ್ದು ಎತ್ತುಗಳಿಗೆ ತಿನ್ನಿಸಿದೆ. ಇಲ್ಲದಿದ್ದರೆ ನಾಯಿಗಳು ತಿನ್ನುತ್ತಿದ್ದವು. ಏನು ಲಾಭ? ಕನಸಲ್ಲಿ ಒಬ್ಬ ವ್ಯಕ್ತಿ ಬಂದ, ಪೀರನಂತಿದ್ದ, ಮತ್ತು ಹೀಗೆ ಹೇಳಿದ, ನಡೆಯ, ನಿನ್ನನ್ನು ಸಾಯಿಸುತ್ತಿದ್ದೆ, ನಿನ್ನ ಎತ್ತುಗಳನ್ನು ಸಾಯಿಸುತ್ತಿದ್ದೆ. ಉಳಿದುಕೊಂಡೆ, ನೀನು ಸಮರ್ಥನ ಶರಣದಲ್ಲಿರುವೆ. ಈ ಮಾತುಗಳನ್ನು ಕೇಳಿ ಸಹೋದರಿ ಅಳತೊಡಗಿದಳು. ಕೇಳಿದಳು, ನೀನು ಇದೇನು ಮಾಡಿಬಿಟ್ಟೆ? ನೀನು ಹೇಗೆ ಉಳಿದುಕೊಂಡೆ? ಅವನಂತೂ ಯಾರನ್ನು ಬಿಡುವುದಿಲ್ಲ. ಒಂದೊಮ್ಮೆ ಯಾರಾದರೂ ಅವನ ಐಟಮ್ ಎತ್ತಿಕೊಂಡರೆ ಅವರನ್ನು ಸಾಯಿಸುತ್ತಾನೆ, ಪಶುಗಳಿಗೆ ಹಾನಿ ಮಾಡುತ್ತಾನೆ, ಚರೆಪಡಿಸುತ್ತವೆ. ಪಶುಗಳು ಒದ್ದಾಡಿ ಸಾಯುತ್ತವೆ. ತನ್ನ ಪತಿಗೆ ಹೇಳಿದಳು, ನೀನು ಆ ಕಡೆ ಏಕೆ ಕಳುಹಿಸಿದೆ ನನ್ನ ಸಹೋದರನನ್ನು? ಅವಳ ಮೇಲೆ ಕೋಪಗೊಳ್ಳುತ್ತಿದ್ದಳು, ಸಿಟ್ಟಾದಳು. ಆಗ ಸಹೋದರ ಹೇಳಿದ, ಅಯ್ಯೋ, ನಿನಗೆ ಈಗಲೂ ನಂಬಿಕೆಯಾಗುತ್ತಿಲ್ಲವೇನು? ಆ ನಿನ್ನ ಹುಲಿ ಕೈ ಮುಗಿದು ಹೋದ. ಹುಚ್ಚಮ್ಮ, ನೀನು ಎಲ್ಲಿ ಅಲೆಯುತ್ತಿರುವೆ? ಬಂದು ಬಿಡು ನಮ್ಮ ಭಗವಂತನ ಶರಣದಲ್ಲಿ. ಮಕ್ಕಳೇ, ಆತ್ಮವು ಅಳುತ್ತಿದೆ. ಈ ಜಗತ್ತು ಸಾಯುತ್ತಿದೆ, ಅಲೆಯುತ್ತಿದೆ. ತಮ್ಮ ಭಗವಂತನನ್ನು ಗುರುತಿಸುತ್ತಿಲ್ಲ. ನಿಮ್ಮ ಮೇಲೆ ಏನು ಕೃಪೆ ದಾತ ಮಾಡಿದ್ದಾರೆ? ಇದು ಅಸಂಭವ, ಅಮೂಲ್ಯವಾದದ್ದನ್ನು ಮಾಡಿದ್ದಾರೆ. ಮಾಲೀಕನ ಈ ದಯೆಯನ್ನು ಸಂಭಾಳಿಸಿಕೊಳ್ಳಿ ಮಕ್ಕಳೇ. ಇದನ್ನು ಮಕ್ಕಳ ಕಥೆಯೆಂದು ತಿಳಿಯಬೇಡಿ. ಇದೇನಿದೆ 2 ದಿನಗಳ ಜೀವನ, ಹೀಗೆಯೇ ಸಮಯ ವ್ಯರ್ಥ ಮಾಡಿ ಸತ್ತು ಹೋಗುತ್ತೇವೆ. ರಾಜ ಮಹಾರಾಜರು ಹೊರಟು ಹೋದರು. ಅವರ ಇತಿಹಾಸವನ್ನು ಕೇಳುತ್ತಿದ್ದೆವು. ಇಂದು ಯಾವುದೇ ಹೆಸರು ಗುರುತು ಇಲ್ಲ ಅವರದು. ಇಂತಹ ಕೆಟ್ಟ ಲೋಕದಲ್ಲಿ ಯಾವ ವಸ್ತುವನ್ನು ನಿಮ್ಮದೆಂದು ತಿಳಿಯುವಿರಿ? ಈಗ ಆರಂಭದಲ್ಲಿ ತಿಳಿಸಿದಂತೆ, दुविधा दुर्मति चतुराई में जन्म गया नर तोरा रे, अब भी आन मिलो सतगुरु से, करो गुरु ज्ञान पर ಬೋರಾ ರೇ. ಈಗ ಗುರು ಏನು ಹೇಳುತ್ತಾರೆ? ಸದ್ಗುರು ಏನು ಹೇಳುತ್ತಾರೆ? ಮನದ್ದು चल रे सुख के सागर रौदा, शब्द सिंधु रत्नाकर, मुकोटि जन्म तुझे बर्मद हो गए, कुछ ना हाथ लग्या रे, कोकर सोकर खरबया बोड़े, गौवा हंस मुगारे. मद तो चल रे सुख के सागर जा, शब्द सिंधु रत्नाकर, कोटि जन्म तो राजा की न्या, मिटी न मन की आशा, भिक्षुक हो के दर दर हंड्या, मिला ने निर्गुण रासा. मन तू चल रे सुख के सागर जा, शब्द सिंधु रत्नाकर. इंद्र कुबेर कीस की पदवी, ब्रह्मा वर्धन राया, विष्णुनाथ के पुर को पहुंचा, बोर अपूठा आया. मन तो चल रे सुख के सागर जा, शब्द सिंधु रत्नाकर. असंग जन्म तन मरता होगे, जीवित जो न मरे, द्वादश बर्मद मन मटबोरे, बहुर नदी दरवरे. मन तो चल रे सुख के सागर जा, शब्द सिंधु रत्नाकर. दोजक बिस्त सभी तह देखे,
राजपाट के रसिया, तरलोकी से तरपत नाही, जो मन भोगी खसिया मन तो। चल रे सुख के सागर जा सबद सिंधूर नाल, सतगुण लै तो इच्छा मिटे, पद मिल पद समाना। सतगुरु ने तो इच्छा मिटे, पद मिल पद समाना। चल हंसा उस लोक पठाओ, जो आदि अमर अस्थाना। मन तो चल रे सुख के सागर जा सबद सिंधूर नाल, चार मुक्ति जा चंपी कर है, माया हो रही दासी। चार मुक्ति जा चंपी कर है, माया हो रही दासी। दास तेरी अब पद पर से, मलराव अविनाशी। मन तो चंबुरे सुख के सागर जा सबद सिंधूर नाल। ಈಗ ಸದ್ಗುರು ಏನು ಹೇಳುತ್ತಾರೆ ಅಂದ್ರೆ, ಮನ್ ತೋ ಸುಖಕ್ಕೆ ಸಾಗರ್ ಚಲ್ರೆ ಸುಖಕ್ಕೆ ಸಾಗರ್. ಈ ಹೊಲಸು ಲೋಕದಲ್ಲಿ ಏಕೆ ಕಷ್ಟವನ್ನು ಪಡುತ್ತಿರುವೆ? ಯಾಕೋ ಜನಂತನ ಬರನ ತೋಗೆ ಕುಚಿನಿ ಹಾತ್ ಲಗ್ಯಾರೆ, ಕುಕ್ಕರ್ ಶುಕ್ಕರ್ ಕುತ್ತಾಗ ದಾಸುವರ್ ಖರ್ಬರೆ ಕೌವಾ ಹಂಸಬುವರೆ, ಕೋಟಿ ಜನಂತು ರಾಜಾತಿನ ಮಿಟೇನ ಮಂತ್ಯಾಸ. ಇದೇ ಚಕ್ರದಲ್ಲಿ ಇರುವಿರೇನು? ಇನ್ನು ಮನುಷ್ಯ ಜನ್ಮವಾಯಿತು, ಸರಿ, ಸಂತಾನವೂ ಆಯಿತು, ಸಂಪತ್ತು ಆಯಿತು, ಅಥವಾ ಆಗಲಿಲ್ಲ, ಮತ್ತು ಅದನ್ನೇ ಎಲ್ಲವೂ ಎಂದು ತಿಳಿದು ನಂತರ ಸತ್ತು ಹೋಗುತ್ತೀರಿ. ಯಾವುದಾದರೂ ಸಂಸ್ಕಾರ ಮನುಷ್ಯನದು ಉಳಿದರೆ ಮತ್ತೆ ಜನ್ಮವಾಗುತ್ತದೆ, ಮತ್ತೆ ಇದೇ ಪ್ರೋಸೆಸ್, ಮತ್ತೆ ಸತ್ತು ಹೋಗುತ್ತೇವೆ, ಮತ್ತೆ ಜನ್ಮವಾಯಿತು, ಮತ್ತೆ ಇದೇ ಪ್ರೋಸೆಸ್. ಹಾಗಾದ್ರೆ ಇದೆಂತ ಜೀವನವಾಗಿದೆ? ಅಲ್ಲಿ ನಡೆಯಿರಿ, ಎಲ್ಲಿ ಜನ್ಮ ಮರಣವೇ ಇಲ್ಲ. ನಿಮಗೆ ಇದು ವಿಶ್ವಾಸವಾಗುವುದೇ ಕಠಿಣವಾಗಿದೆ. ಅಂದ್ರೆ ನಿಜವಾಗಿಯೂ ಅಲ್ಲಿ ಇಂತಹ ಸುಖವಿದೆ ಎಂದು. ಏಕೆಂದ್ರೆ ನೀವು ಈ ಕೆಟ್ಟ ಲೋಕದ ವ್ಯವಸ್ಥೆಯಲ್ಲಿ ಇಷ್ಟೊಂದು ಲೀನರಾಗಿದ್ದೀರಿ, ಇಷ್ಟೊಂದು ತಲ್ಲೀನರಾಗಿದ್ದೀರಿ, ಇದರಲ್ಲಿ ಇಷ್ಟೊಂದು ಮುಳುಗಿ ಹೋಗಿದ್ದೀರಿ. ಕೇವಲ ಇದೇ ಫೈನಲ್ ಎಂದು ಕಾಣುತ್ತಿದೆ. ಮತ್ತು ಹೀಗೆಯೇ ನಮಗೆ ಜ್ಞಾನ ಹೇಳಲಾಗಿತ್ತು, ಜನ್ಮ ಮೃತ್ಯು ಆಗುತ್ತಿರುತ್ತದೆ, ನಾಯಿ ಕತ್ತೆ ಹಂದಿಯೂ ಸಹ ಆಗಬೇಕಾಗುತ್ತದೆಂದು. ಇದೆಂತ ಮಾತು? ಹಾಗಾದ್ರೆ ಈ ಭಕ್ತಿ ಏತಕ್ಕಾಗಿ ಮಾಡಬೇಕು? ಈ ಭಕ್ತಿಯನ್ನು ಈಗ ಇದು ಗೊತ್ತಾಯ್ತು. ಏನಂದ್ರೆ, ಕೆಕ್ಕೋಗದ ನಂತರ ಬರುವಂತ ಹೋಗೆ ಕುಚಿನಿ ಹಾತ್ನೆಗೆ ಅಡಿ ಕೈಗೇನು ಸಿಗುತ್ತೆ? ಕೈಗೆ ಇದು ಸಿಗುತ್ತದೆ. ಪರಮಾತ್ಮನ ಮಹಿಮೆಯನ್ನು ಕೇಳುತ್ತಿದ್ದೀರಿ. ಇದು ಜ್ಞಾನ ಯಜ್ಞವಾಯಿತು. ಧ್ಯಾನ ಯಜ್ಞ, ಧರ್ಮ ಯಜ್ಞ ಮತ್ತು ಪ್ರಣಾಮ ಯಜ್ಞ ಮತ್ತು ಹವನ ಯಜ್ಞ, ಈ 5 ಯಜ್ಞಗಳನ್ನು ನಿಮ್ಮಿಂದ ಮಾಡಿಸಲಾಗುತ್ತದೆ. ಇದು ನಿಮ್ಮ ಕೈಗೆ ಸಿಗುತ್ತದೆ. ಸಮಯ ಮಾಡಿಕೊಂಡು ಇದನ್ನು ಅವಶ್ಯ ಕೇಳಿ ಮತ್ತು ಈ ಖಜಾನೆಯನ್ನು ದೋಚಿಕೊಳ್ಳಿ. ಮತ್ತೆ ಹೇಳುತ್ತಾರೆ, ಪಾಲ್ಪಡಿ. ಹೇಗೆಂದ್ರೆ ಮಹಾವೀರ ಜೈನರ ಒಂದು ಜೀವನ ಚರಿತ್ರೆಯಲ್ಲಿ ನಿಮಗೆ ತೋರಿಸಲಾಗುತ್ತದೆ. ಅದರಲ್ಲಿ ಎಷ್ಟೊಂದು ಸಲ ಅವನು ರಾಜನಾದ, ಎಷ್ಟು ಸಲ ದೇವನಾದ, ಮತ್ತು ಎಷ್ಟೊಂದು ಸಲ ನಾಯಿ ಕತ್ತೆ ಹಂದಿಯಾದ. ಹಾಳಾಗಲಿ ಅಂತಹ ದೇವ ಪದವಿ. ನಂತರ ಅದರಲ್ಲಿ ಇಂತಹ ದುರ್ಗತಿ ಮತ್ತೆ ತಯಾರಿರುವುದಾದರೆ. ಆದ್ದರಿಂದ ಮಕ್ಕಳೇ, ಕೋಟಿಜನಂ ಸೂರಾಜಾಕಿ ನಾಗಟೆ ನಮನ್ ಕಿ ಆಸ ಭಿಕ್ಷೆ ಪೋಕಂತನ್ ಕುಮಾಸ. ಇಂದ್ರ ಕುಬೇರ್ ಹೊಯ್ ಕುಬೇರ ಮತ್ತು ಇಂದ್ರ ಸಹ ಆದಿರಿ. ಕುಬೇರ ಧನದ ದೇವತೆ, ಇಂದ್ರ ಸ್ವರ್ಗದ ದೇವತೆ, ಈಶ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಪದವಿ ಸಹ ನಿಮಗೆ ದೊರೆತು. ಬ್ರಹ್ಮ ವರುಣ ಧರ್ಮರಾಯ विश्वनाथ के पुरकु पहुंचा बहुर अपुटा आया. असंख्य जन्म तने मर्त्या ಹೋಗೆ ಜೀವಿತ ಕ್ಯೂ ನ ಮರೇರೆ. ಜೀವಂತ ಸಾಯುವುದು ಇದಾಗಿದೆ. ಈಗ ನಿಮಗೆ ನಿದ್ರೆಯು ಕಾಡುತ್ತದೆ ಬೆಳ್ಳಂಬೆಳಿಗ್ಗೆ. ಅಂದ್ರೆ ಮಲಗು ಇನ್ನು 1 ಗಂಟೆ, ತಂಪು ಗಾಳಿ ಇದೆ. ಆದ್ರೆ ನೀವು ಜೀವಂತವಾಗಿದ್ದು ಸತ್ತಿರಿ. ತಕ್ಷಣ ಬಿಟ್ಟು ಬಿಟ್ಟಿರಿ ಬೆಡ್ಡನ್ನು. ಭಗವಂತನ ಕಥೆ ಕೇಳೋಣ ಎಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಸಹ ಬಿಟ್ಟು ಬಿಡುತ್ತೀರಿ. ಮೊದಲು ಸತ್ಸಂಗವನ್ನು ಕೇಳೋಣ ಎಂದು ಮತ್ತು ಕೆಟ್ಟದ್ದನ್ನು ಬಿಟ್ಟು ಬಿಟ್ಟಿರಿ. ಆದ್ದರಿಂದ ಇದನ್ನೇ ಹೇಳುತ್ತಾರೆ, ನೀವು ಜೀವಂತವಾಗಿದ್ದು ಸತ್ತು ಹೋಗಿದ್ದೀರಿ ಮತ್ತು ಅಭ್ಯಾಸ ಮಾಡುತ್ತಿದ್ದೀರಿ. ಒಂದು ದಿನ ಸಫಲತೆ ಸಿಗುವುದು. ಮಠ ಬೋರೆ ಬೋರ್ ನಂದೇ ಧಡರೆ. 12ನೇ ದ್ವಾರವನ್ನು ಪಾರು ಮಾಡಿದ ಮೇಲೆ ಅಲ್ಲಿ ನಿಮ್ಮ ಸತ್ಯಲೋಕ ಸ್ಥಾನವಿದೆ. ಭವರ ಗುಹೆಯನ್ನು ಪಾರು ಮಾಡಿದ ನಂತರ ಅಲ್ಲಿಗೆ ಹೋದ ಮೇಲೆ ಮರಳಿ ಜನ್ಮ ಮೃತ್ಯು ಆಗುವುದಿಲ್ಲ. ಹೊಯ್ ಈ ತಪ್ಪು ಸಾಧನೆಗಳನ್ನು ಮಾಡಿ ನೀನು ಸ್ವರ್ಗಕ್ಕೂ ಹೋದೆ, ನರಕಕ್ಕೂ ಹೋದೆ, ರಾಜನು ಸಹ ಆದೆ. ಕ್ಷೇತ್ರಪತಿ ನಾಯಿ. ಇದಕ್ಕೆ ಸಂತೋಷವಿಲ್ಲ. 3 ಲೋಕ ಸಿಕ್ಕರೂ ಸಹ ಈ ಮನಸ್ಸಿಗೆ
ಮೊದಲಂತೂ ಯೋಚಿಸುತ್ತಾನೆ, ಸರ್ಪಂಚ್ ಆಗಬೇಕು, ಸರ್ಪಂಚ್ ಆದ ಮೇಲೆ ಚೇರ್ಮನ್ ಆಗಬೇಕು, ಆಗಲೇ ಮೋಜು. ಚೇರ್ಮನ್ ಆದಾಗ ಯೋಚಿಸುತ್ತಾನೆ, ಎಂಎಲ್ಎ ಆಗುವೆ, ಚೆನ್ನಾಗಿ ಜನರು ಸನ್ಮಾನ ಮಾಡುತ್ತಾರೆ. ಎಂಎಲ್ಎ ಆದ ಮೇಲೂ ಒಂದಿಷ್ಟು ಸಂತೋಷವಿಲ್ಲ, ಯೋಚಿಸುತ್ತಾನೆ, ಮಂತ್ರಿಯಾಗಬೇಕು. ಮಂತ್ರಿಯಾದ ಮೇಲೆ ತಿಳಿಯುತ್ತದೆ, ಮುಖ್ಯಮಂತ್ರಿಯಾಗಿದ್ದಾನೆ ಇಲ್ಲಿ ಎಲ್ಲವೂ. ಮುಖ್ಯಮಂತ್ರಿಯೂ ಸಹ ಪ್ರಧಾನಮಂತ್ರಿಯ ಅಧೀನ. ನಂತರ ಯೋಚಿಸುತ್ತಾನೆ, ಇಡೀ ರಾಷ್ಟ್ರದ ಮೇಲೆ ರಾಜ್ಯ ಮಾಡಬೇಕೆಂದು. ಅದಕ್ಕಾಗಿ ಪ್ರಯತ್ನಿಸುತ್ತಾನೆ, ಅಷ್ಟರಲ್ಲಿ ಸತ್ತು ಹೋಗುತ್ತಾನೆ. ನಂತರ ಕತ್ತೆಯಾಗಿ ಇಲ್ಲಿಯೇ ಅಲೆದಾಡುವನು. ಹೇಳುತ್ತಾರೆ, ಈ ತರಹ ಕಾಲನು ನಿಮ್ಮ ದುರ್ಗತಿ ಮಾಡುತ್ತಿದ್ದಾನೆ. ಇನ್ನು ಕ್ಷೇತ್ರಪತ್ನಾಹಿ ಏಮನ್ ಹೋಗಿ ಖಸ್ಯ. ಮತ್ತೇನು ಹೇಳುತ್ತಾರೆ, ಸದ್ಗುರ್ಮೆಲ ತೋ ಇಚ್ಛಾ ಮಿಟ್ಟೆ ಪದಮೆಲ ಪದ ಸಮಾಲ ಚಲಹನ್ ಸಾಹು ಸಲೋಕ ಪಪಾವು जो आदि हमारे अस्थाना वह तू चल रे सुख के साविल शब्द सिंधु बड़ी ಸದ್ಗುರು ಮೇಲೆ ಇಚ್ಛಾ ಬಿಟ್ಟೆ. ಸದ್ಗುರು ಸಿಕ್ಕರೆ ಇಲ್ಲಿನ ಎಲ್ಲ ಅಸಂಬದ್ಧತೆಗಳನ್ನು ನೆನಪಿಸಿ ಇಲ್ಲಿನ ಎಲ್ಲ ಇಚ್ಛೆಗಳನ್ನು ನಾಶ ಮಾಡುವನು, ಸಮಾಪ್ತ ಮಾಡುವನು. ನಿಮಗೆ ಜ್ಞಾನ ಇಷ್ಟು ಜಬರ್ದಸ್ತ್ ಆಗಿಬಿಡುವುದು. ಇಲ್ಲಿನ ಇಚ್ಛೆಗಳನ್ನು ಮುಗಿಸುವರು. ಮತ್ತು ಎಲ್ಲಿಯ ತನಕ ನೀವು ಜಗತ್ತಿನಲ್ಲಿ ಇರುವಿರೋ ಅಲ್ಲಿಯ ತನಕ ನಿಮಗೆ ಯಾವುದೇ ಸೌಲಭ್ಯ ಅಂದ್ರೆ ಮನೆ, ಕಾರು ಇತ್ಯಾದಿ ಬೇಕಾದ್ರೆ ಅದಕ್ಕಾಗಿ ಪರಮಾತ್ಮ ಹೇಳಿದ್ದಾರೆ, ಸಾಯಿ ಇತನಾ ದೀಜಿಯೇ ಜಾಮೆ ಕುಟುಂಬ ಸಮಾವೆ ಹಮ್ ಭೀ ಭೂಕೆ ನಾರೇ ಅತಿಥಿನ ಭೂಕಾ ಜಾವೆ. ಆದ್ದರಿಂದ ಇದನ್ನು ಸಹ ನಿಮಗೆ ತುಂಬಾ ಅದ್ಭುತವಾಗಿ ಕೊಡುತ್ತಾನೆ ತಾತ. ನೀವು ಅವರದ್ದಾದಾಗ, ಅವರು ನಿಮ್ಮನ್ನು ತಮ್ಮವರೆಂದು ನಂಬಿದಾಗ, ನೀವು ಪತಿವ್ರತೆ ಪದವಿಯಲ್ಲಿ ಬಂದಾಗ, ನಂತರ ಈ ಸಮರ್ಥನು ರಕ್ಷಣೆ ಮಾಡುವನು. ಇದನ್ನು ನೋಟ್ ಮಾಡಿಕೊಳ್ಳಿ. ಇವು ಯಾರೇ ಹೊಗಳು ಭಟ್ಟನ ಮಾತುಗಳಲ್ಲ. ದಾಸನು ಯಾವುದೇ ಬೀದಿಯ ಭಿಕ್ಷುಕನಲ್ಲ. ದಾಸನು ತತ್ವಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡ ಮೇಲೆ ಈ ಮೈದಾನದಲ್ಲಿ ಇಳಿದಿದ್ದಾನೆ. ಈಗ ನಾವಂತೂ ನಿನ್ನೆ ನಿಮಗೆ ಹೇಳಿದ್ದೆ, ದೊಡ್ಡ ಸಮ್ಮುಖ ಸೋರ್ವೆ ರಿಲೇಷರಾಗಿ ಟೋಕ್ ಟೋಕ್ ಹೋಗ್ಬಡ ಜಮಿ ತನ್ನಿ ಬರ ಮೈದಾನ छोड़ना जाए. ಇದಂತೂ ಯುದ್ಧದ ಮೈದಾನವಾಯಿತು. ನಮ್ಮ ಮುಖಾಮುಖಿಯಾದ ಕಾಲನೂ ಸಹ ಈ ಸಮಯದಲ್ಲಿ ಹೇಡಿಗಳಾಗಿ ನಾವು ಈ ಸ್ಥಾನವನ್ನು ಬಿಟ್ಟರೆ ನಮ್ಮಂತಹ ದುಷ್ಟರಿಲ್ಲ. ಸಾಯಲಿ ಅಥವಾ ಬದುಕಲಿ, ನಾವು ಯಾವುದೇ ಕೆಟ್ಟದನ್ನು ಮಾಡುವುದಿಲ್ಲ, ನಾವು ಯಾವುದೇ ಪಾಪವನ್ನು ಮಾಡುತ್ತಿಲ್ಲ, ಕೇವಲ ಪರಮಾರ್ಥಕ್ಕಾಗಿ ಸಂಘರ್ಷ ಮಾಡುತ್ತಿದ್ದೇವೆ. ಇಷ್ಟೊಂದು ದೃಢವಾಗಬೇಕು ನೀವು. ಹೇಗೆಂದ್ರೆ ಗರೀಬ್ ದಾಸರು ಹೇಳುತ್ತಾರೆ, ಕಚ್ಚಾ ಹೀರಾ ಕರಚ್ ಹೋವೆ ನಹಿ ಸಹೇ ಘಣಮಾರ್ ಐಸಾ ಮನ್ ಯೋ ಹೋ ರಹಾ ಜಬ್ ಲೇಖಾ ಲೇಕರ್ತಾರ್. ವಜ್ರದ ಪರೀಕ್ಷೆಗಾಗಿ ಒಂದು ಐರನ್ ಮೇಲೆ ಲೋಹದ ಬಂಡೆಯ ಮೇಲೆ ಇಟ್ಟು ಸುತ್ತಿಗೆಯನ್ನು ಹೊಡೆಯುತ್ತಾರೆ, 5-10 ಕೆಜಿಯದ್ದು. ಒಂದೊಮ್ಮೆ ಅದರಲ್ಲಿ ಕ್ರ್ಯಾಕ್ ಬಿದ್ದರೆ ಒಂದು ಕಾಸಿನದ್ದಲ್ಲದು. ಒಂದೊಮ್ಮೆ ಅದರಲ್ಲಿ ಸ್ಕ್ರಾಚ್ ಬೀಳದಿದ್ದರೆ, ಹಾಗೆ ಇದ್ದರೆ ಪೂರ್ತಿ ಮೌಲ್ಯದ್ದಾಗಿರುತ್ತದೆ. ಅದಕ್ಕಾಗಿ ಪರಮಾತ್ಮ ನಿಮಗೆ ಪರೀಕ್ಷಿಸಿ ನೋಡುತ್ತಾರೆ. ಸುತ್ತಿಗೆಯಿಂದ ಹೊಡೆಯುತ್ತಿದ್ದಾರೆ ನಿಮ್ಮ ಮೇಲೆ. ದೃಢವಾಗಿದ್ದರೆ ಬಹು ಮೂಲ್ಯವಾಗುವಿರಿ. ನೀವು ಸತ್ಯ ಲೋಕದಲ್ಲಿ ಸ್ಥಾನ ಪಡೆಯುವಿರಿ. ಅಲ್ಲಿ ಏನಿದೆ ಎಂದು ಹೇಳಿದ್ದಾರೆ, ಚಾರ್ ಮುಕ್ತಿ ಜಹ ಚಂಪಿ ಕರ್ತಿ ಮಾಯಾ ಹೋ ರೈ ದಾಸಿ ದಾಸ ಗರೀಬ್ ಅಭಯ ಪದ ಪರಸೆ ಓ ಮಿಲೆ ರಾಮ್ ಅವಿನಾಶಿ. ಈಗ ಕಬೀರ ಸಾಹೇಬರು ಹೇಳುತ್ತಾರೆ, ಯಾವಾಗ ನೀವು ಪರಮಾತ್ಮನದ್ದಾಗುತ್ತೀರಿ ಆಗ ಏನು ಹೇಳುತ್ತಾರೆ, ಮಾಯಾ ದಾಸಿ ಸಂತ್ ಕಿ ಭಗತ್ ಕಿ ಉಭಯ ದೇ ಆಸೀಸ್ ಬರ್ತಿ ಔರ್ ಲಾತೋ ಝಡಿ ಸುಮರ್ ಸುಮರ್ ಜಗದೀಶ್ ಹೋಯ್ ಹೋಯ್. ಅಂದ್ರೆ ನೀವು ಯಾವಾಗ ಮಾಲೀಕನದ್ದಾದಾಗ ಈ ಧನ ನಿಮಗೆ ಸಹಕಾರ ಕೊಡುವುದು, ನಿಮಗೆ ಸುಖವನ್ನು ಸಹ ಕೊಡುತ್ತದೆ, ಮೋಕ್ಷವನ್ನು ಸಹ ಕೊಡಿಸುತ್ತದೆ. ಏಕೆಂದ್ರೆ ಧರ್ಮದಲ್ಲಿ ತೊಡಗಿಸುವಿರಿ ನೀವು. ಉಭಯ ಅಂದ್ರೆ 2 ಕಡೆಯಿಂದಲೂ ಲಾಭ ನೀಡುತ್ತದೆ. ಮಾಯಾ ದಾಸಿ ಸಂತಿ ಹೂಹಿದೆ ಆಶೀಶ್ ಬರ್ತಿ ಖರ್ಕಿ ಅವ್ರ ಲಾಭಂ ಶಿಡಿ ಸುವರ್ ಸುವರ್. ಹಾಗಾಗಿ ಮಕ್ಕಳೇ, ದಾಸನ ಈ ಪ್ರಯತ್ನವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇದು ದಾತನ ದಯಾಗಿದೆ. ಹೆಚ್ಚು ಸಮಯದ ತನಕ ಇರುವುದಿಲ್ಲ, ಏಕೆಂದ್ರೆ ಸ್ಥಾನವು ತಪ್ಪಾಗಿದೆ. ಆದರೂ ಸಹ ಎಷ್ಟು ಸಮಯ ಸಿಗುತ್ತಿದೆ ಅದರಿಂದ ನಿಮಗೆ ವಿಶ್ವಾಸವಾಗುತ್ತದೆ. ಗುರುಗಳು ಜೊತೆಯಲ್ಲಿದ್ದಾರೆ ಮತ್ತು ನಾವು ಈ ಕೆಲಸವನ್ನು ಮಾಡಬೇಕು. ಅವರು ಹೇಳಿದ್ದನ್ನು ಇಷ್ಟೇ ಸಾಕು. ದಾಸ ಸತ್ಯಲೋಕಕ್ಕೂ ಸಹ ಹೋಗುವನು. ಸದಾ ಇಲ್ಲಿಯೇ ಇರುವನೇನೋ ಈ ಹೊಲಸು ಲೋಕದಲ್ಲಿ? ವಿಚಾರ ಮಾಡಿ. 120 ವರ್ಷ ಪರಮಾತ್ಮ ನಿಮಗಾಗಿ ಇಲ್ಲಿ ಅಲೆದರು. ಈಗ ನೀವು ಕಣ್ಣುಗಳನ್ನು ತೆರೆಯಿರಿ. ನಿಮ್ಮನ್ನು ಬುದ್ಧಿವಂತ ಮಾಡಿದ್ದಾರೆ, ಶಿಕ್ಷಿತರನ್ನಾಗಿಸಿದ್ದಾರೆ ಮತ್ತು ನಂತರ ಈ ದಾಸನ ಮೂಲಕ ಈ ನಿರ್ಮೂಲ ಜ್ಞಾನ ನಿಮ್ಮ ತನಕ ತಲುಪಿಸಿದ್ದಾರೆ. ಇದನ್ನು ದೃಢತೆಯಿಂದ ಅಪ್ಲೈ ಮಾಡಿ, ಫಾಲೋ ಮಾಡಿ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿ, ಇದರ ಅನುಸಾರ ನಡೆಯಿರಿ. ಮಕ್ಕಳೇ, ಇದು ಹೆಚ್ಚು ದಿನ ನಡೆಯುವುದಿಲ್ಲ. ಯಾವುದೋ ದಯೆ ಆಗಿದೆ ದಾತನದ್ದು, ಲಾಭ ಪಡೆದುಕೊಳ್ಳಿ. ಮತ್ತು ನೋಡಲು ಸಿಕ್ಕಿದೆ, ಸಾರನಾಮ ಪಡೆಯಲು ಬಂದಿದ್ದಾರೆ,
ಆದರೆ 6 ತಿಂಗಳಲ್ಲಿ 30 ದಿನವೂ ಸಹ ಸತ್ಸಂಗ ಗುರುಗಳ ದರ್ಶನ ಮಾಡಲು ಸಹ ಬರಲಿಲ್ಲ ಅವರು. ಇಷ್ಟೊಂದು ಅಶಕ್ತರಾಗಿ ಬಿಟ್ಟಿದ ನೀವು, ಮಿತಿಮೀರಿ ಹೋಯಿತು. ಈ ಜ್ಞಾನದ ಹೊರತು ಆಗಿದ್ದೀರಿ. ಈಗ ಜ್ಞಾನ ಕೇಳಿಕೊಳ್ಳಿ. ಕೆಲವು ದಿನಕ್ಕಾಗಿ ಮಾಲೀಕನ ದಯಾಗಿದೆ. ಆದಷ್ಟು ಹೆಚ್ಚು ಟೈಮ್ ಕೊಡಿ ಇದಕ್ಕೆ ಮಕ್ಕಳೇ. ಈ ಸಮಯ ಮತ್ತೆ ಸಿಗುವುದಿಲ್ಲ. ಈ ಸಾಂಸಾರಿಕ ಕೆಲಸವನ್ನಂತೂ ಅಸಂಖ್ಯ ಜನ್ಮಗಳಾದವು ಮಾಡುತ್ತಾ ಅವುಗಳಿಂದ ಏನೂ ಸಿಗಲಿಲ್ಲ. ಆದರೆ ಇದರಿಂದ ಸಿಗುವುದು ಎಲ್ಲವೂ ಸಿಗುತ್ತದೆ. ಇಲ್ಲಿಯೂ ಸುಖ, ಶರೀರದಲ್ಲಿಯೂ ಸುಖ, ಪರಿವಾರದಲ್ಲೂ ಸಹ ರಕ್ಷಣೆ, ಪರಿವಾರವೂ ಸುಖಿ. ಹಾಗೂ ಮಕ್ಕಳೇ, ಮೋಕ್ಷವೂ ಸಿಗುವುದು. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿರಲಿ. ಸತ್ ಸಾಹೇಬ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.